ಕರ್ನಾಟಕ ಸ್ಮಾರ್ಟ್ ಫ್ರೆಂಡ್ಸ್. ಕರ್ನಾಟಕ ನೀಟ್ 2025 ಅಪ್ಡೇಟ್ ಸ್ವಾಗತ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ಇನ್ನೊಂದು ನೆಕ್ಸ್ಟ್ ಲೆವೆಲ್ಲು ಅನಲೈಸಿಸ್ ತೊಗೊಂಬಂದಿದೆ ನಿಮಗೆ. ಕರ್ನಾಟಕ ನೀಟ್ 2025 ನಮ್ಮ ಸ್ಟೇಟ್ದು ಯಾವ ರೀತಿ ಯಾವ್ಯಾವ ಕೆಟಗಿರಿಗೆ ಎಷ್ಟೆಷ್ಟು ಸ್ಟಾರ್ಟ್ ವಿತ್ತು ಯಾವ ರ್ಯಾಂಕಿಂದ ಇತ್ತು, ಆಲ್ ಇಂಡಿಯಾ ರ್ಯಾಂಕು, ಎಂಡ್ ಯಾವ ರ್ಯಾಂಕ್ ಇತ್ತು, ಟೋಟಲ್ ಸ್ಟೂಡೆಂಟ್ ಎಷ್ಟಿದ್ರು, ಆ ಸ್ಟಾರ್ಟಿಂಗಿಂದ ಹಿಡಿದು ಈ ರ್ಯಾಂಕ್ ತನಕ ಸ್ಟೂಡೆಂಟ್ ಎಷ್ಟಿದ್ರು, ಪ್ಲಸ್ಸು ನಮ್ಮ ಕರ್ನಾಟಕದಲ್ಲಿ ಎಷ್ಟು ಜನ ಇದ್ದರು ಮತ್ತು ಈ ವರ್ಷ ಸಿಗೋ ಚಾನ್ಸಸ್ ಎಷ್ಟಿದೆ, ಟೋಟಲ್ ಸ್ಟೂಡೆಂಟ್ ಎಷ್ಟು ಅಂತ ಕಂಪ್ಲೀಟ್ ಅನಲೈಸಿಸ್ ಮಾಡ್ತೀನಿ ವಿತ್ ದ ಹೆಲ್ಪ್ ಆಫ್ ಲಾಸ್ಟ್ ಇಯರ್ ಡಾಟಾ. ಯಾವುದಂದರೆ ನಿಮ್ಗೆ ಹೇಳ್ತೀನಿ ನೋಡಿ ಫ್ರೆಂಡ್ಸ್. ಲಾಸ್ಟ್ ಇಯರಲ್ಲಿ ಏನು ಮಾಡಿದ್ರು ಅಂದರೆ ನಿಮಗೆ ಇಲ್ಲಿ ನೋಡಿ, ಫಸ್ಟ್ ರೌಂಡ್ ರಿಸಲ್ಟ್ ಆದಮೇಲೆ ಏನು ರಿಸಲ್ಟ್ ಬರುತ್ತಲ್ಲ, ನೀವು ಏನು ಆಪ್ಷನ್ ಎಂಟ್ರಿ ಮಾಡ್ತೀರಾ, ಆಪ್ಷನ್ ಎಂಟ್ರಿ ಆದಮೇಲೆ ಫಸ್ಟ್ ರೌಂಡ್ ರಿಸಲ್ಟ್ ಬರುತ್ತಲ್ಲ, ರಿಸಲ್ಟ್ ಬಂದ ಮೇಲೆ ಕೆ ಅವರು ಇದನ್ನು ಡಾಟಾ ಬಿಟ್ಟಿದ್ದರು, ಈ ಪಿ ಡಿ ಎಫ್ನ ಬಿಟ್ಟಿದ್ದರು. ಇದರಲ್ಲಿ ಏನಿದೆ ಅಂದರೆ ಸ್ಟೂಡೆಂಟ್ದು ಸೀರಿಯಲ್ ನಂಬರು, ಕೋರ್ಸ್ ಯಾವುದು, ಮತ್ತು ಕಾಲೇಜ್ ಯಾವ ಕಾಲೇಜ್ ಸಿಕ್ಕಿದೆ, ಮತ್ತು ಅವ್ರದ್ದು ಯಾವುದು ಕೋಟಾದಲ್ಲಿ ಸಿಕ್ಕಿದೆ, ಮತ್ತು ಯಾವ ಅಲೌಟೆಡ್ ಕ್ಯಾಟಗರಿ ಯಾವುದು, ಕೋರ್ಸ್ ಫೀಸ್ ಯಾವುದಂತ ಕೊಟ್ಟಿದ್ದರು. ಇದು ಅಷ್ಟು ನಿಮಗೆ ಆಲ್ 8000 ಸೀಟ್ಸ್ ಏನಿದಿಲ್ಲ ಕರ್ನಾಟಕದಲ್ಲಿ ಇಷ್ಟು ಜನದ್ದು ಕೊಟ್ಟಿದ್ದರು ಅವ್ರ ರ್ಯಾಂಕ್ ತನಕ. ಇಲ್ಲಿ ನೋಡಿ 8147 ಸೀಟ್ಸ್ ಟೋಟಲ್ ಸೀಟ್ಸು. ಓಕೆ, ಲಾಸ್ಟ್ ಇಯರು 8147 ಸ್ಟೂಡೆಂಟ್ಗೆ ಸಿಕ್ಕಿತ್ತು. ಓಕೆ, MBBS ಗೌರ್ಮೆಂಟ್ PH ಕೋಟಾದಲ್ಲಿ ಸಿಕ್ಕಿತ್ತು. ಇದು ಕಂಪ್ಲೀಟ್ ಡಾಟಾ. ಓಕೆ, ಇಷ್ಟು ಪೇಜಸ್ನ ನಾನೇನು ಮಾಡಿದ್ದೇನೆ ಅಂದರೆ ಒನ್ ಡೇ ಟೈಮ್ ತೊಗೊಂಡು ಕಂಪ್ಲೀಟ್ ಅನಲೈಸಿಸ್ ಮಾಡಿಕೊಂಡು ಯಾವ್ಯಾವ ಕ್ಯಾಟಗರಿಗೆ ಎಷ್ಟು ಜನ ತೊಗೊಂಡಿದ್ದಾರೆ, ಎಷ್ಟು ಜನ ಸಿಕ್ಕಿದೆ, ಆ ಸ್ಟಾರ್ಟಿಂಗ್ ಕ್ಯಾಟಗರಿಯಿಂದ ಹಿಡಿದು ಎಂಡ್ ಕ್ಯಾಟಗರಿ ತನಕ ಎಷ್ಟು ಜನ ಸ್ಟೂಡೆಂಟ್ ಇದ್ದಾರೆ ಅಂತ ಕಂಪ್ಲೀಟು ಅನಲೈಸು ಮಾಡಿಬಿಟ್ಟು ರೆಡಿ ಮಾಡಿದ್ದೆ ನಾನು. ಓಕೆ ನೋಡಿ, ಫಸ್ಟು ಆಲ್ ಇಂಡಿಯಾ ಕೋಟಾ ಸೀರಿಯಲ್ ನಂಬರ್ 1. ಓಕೆ, 1 ಸ್ಟೂಡೆಂಟು ಅವ್ರದ್ದು 21 ರ್ಯಾಂಕು, ಮತ್ತು ಅವ್ರದ್ದು ಕೋರ್ಸ್ ಕೋಡ್ ಬಿಡಿ, ಕಾಲೇಜ್ ಅಲೋಟೆಡು, ಮತ್ತು ಯಾವ ಕೋರ್ಸು ಅಲೋಟೆಡ್ ಕ್ಯಾಟಗರಿ, ಕೋರ್ಸ್ ಫೀಸು. ಓಕೆ, ಈ ಪಿ ಡಿ ಎಫಿಂದ ನಾನೇನು ಮಾಡಿದ್ದಾರೆ ಅಂದರೆ ಕುಂತ್ಕೊಂಡು ನೀಟಾಗಿ ಚೆಕ್ ಮಾಡ್ಕೊಂಡು GM ಅಲ್ಲಿ ಎಷ್ಟು ಜನ ಇದ್ದಾರೆ, GMದು ಸ್ಟಾರ್ಟಿಂಗ್ ಇಂದ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಎಂಡಿಗೆ ಎಲ್ಲಿ ತನಕ ಅಂತ ಡೀಟೇಲ್ ಅನಾಲಿಸಿಸ್ ಮಾಡಿಕೊಂಡು ಈ ಪಿ ಡಿ ಎಫ್ನ ರೆಡಿ ಮಾಡಿದ್ದೀನಿ. ಓಕೆ, ಇಲ್ಲಿ ಕಂಪ್ಲೀಟ್ ಆಲ್ ಕ್ಯಾಟಗರಿ ಇದೆ. ಆಲ್ ಕ್ಯಾಟಗರಿ ಫಸ್ಟ್ ರೌಂಡ್ದು ಲಾಸ್ಟ್ ಇಯರ್ದು. ಓಕೆ, ನೀವು ಲಾಸ್ಟ್ ಇಯರ್ ಕಂಪೇರ್ ಮಾಡಿಕೊಂಡ್ರೆ ಈ ವರ್ಷ ಎಷ್ಟು ಇನ್ಕ್ರೀಸ್ ಆಗ್ಬೋದು, ಯಾಕಂದರೆ ಲಾಸ್ಟ್ ಇಯರು ಟೋಟಲ್ಲು ನಿಮ್ಗೆ ಗೊತ್ತಿರಲಿ 93,000 ಸ್ಟೂಡೆಂಟ್ಸು ಎಲಿಜಿಬಲ್ ಇದ್ದರು ಕರ್ನಾಟಕದಲ್ಲಿ. ಅದರಲ್ಲಿ ಇವರೆಲ್ಲರೂ ತೊಗೊಂಡಿದ್ದಾರೆ ಅಂತ ಅರ್ಥ. ಓಕೆ, 93,000ಅಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. 1G ಕ್ಯಾಟಗರಿ 125 ಸ್ಟೂಡೆಂಟ್ಸು ಎಲ್ಲಿಂದ ಸ್ಟಾರ್ಟಾಗಿ 4936 ಆಲ್ ಇಂಡಿಯಾ ರ್ಯಾಂಕು ಸ್ಟಾರ್ಟಾಗಿ ಇಲ್ಲಿಂದ ನಮ್ಮ 1G ಸ್ಟೂಡೆಂಟು ಸ್ಟಾರ್ಟ್ ಆಗಿದ್ದಾರೆ ನಮ್ಮ ಸ್ಟೇಟಲ್ಲಿ. ಓಕೆ, ಇಲ್ಲಿಂದ ಹಿಡಿದು ಇಲ್ಲಿ ತನಕ 125 ಸ್ಟೂಡೆಂಟ್ಸು ಇದ್ದರು ಲಾಸ್ಟ್ ಇಯರು. 91,160 ತನಕ 1G ಕ್ಯಾಟಗರಿ 125 ಸ್ಟೂಡೆಂಟ್ ಇದ್ದರು. ಅಂದರೆ ಏನಂದರೆ ಈಗ 5000 ಅಂದ್ಕೊಳ್ಳಿ, ಇದನ್ನು 5000 ರ್ಯಾಂಕ್ ಅವರು ಫಸ್ಟ್ ತೊಗೊಂಡಿದ್ದಾರೆ ನಮ್ಮ ಕರ್ನಾಟಕದಲ್ಲಿ 1G ಅವರು ಇದ್ದರು. ಅಲ್ಲಿಂದ ಹಿಡಿದು 91,000 ಬರೀ 125. ಸೊ 10,000ಗೆ ಅಥವಾ 5,000ಗೆ 10 ಸ್ಟೂಡೆಂಟ್ ಇದ್ದಾರೆ ಅಂತ ಅರ್ಥ. ಆಲ್ ಇಂಡಿಯಾ ರ್ಯಾಂಕು 5,000ಗೆ 10 ಸ್ಟೂಡೆಂಟ್ಸ್ ಇದ್ದರು, ಅದರಲ್ಲಿ 125 ಸ್ಟೂಡೆಂಟ್ ಟೋಟಲ್ಲು. ಓಕೆ, ಇದು ನಿಮಗೆ ಐಡಿಯಾ ಇರಲಿ, ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿಸೋದು ಹೇಳ್ತಾನೆ. ಆದರೆ ಈ ವರ್ಷ ನೀವು ಅನ್ಕೋಬೋದು 83K ಸ್ಟೂಡೆಂಟ್ ಇದ್ದಾರೆ, 10,000 ಲೆಸ್ಸು ಈ ವರ್ಷ, ಆಯಿತಾ. ಪ್ಲಸ್ಸು ಈಗ 125 ಸ್ಟೂಡೆಂಟ್ಸ್ ಇದ್ದಾರೆ, 5K. ಈ ವರ್ಷವೂ ಚೇಂಜಸ್ ಆಗ್ಬೋದು, ಮತ್ತು ಲೋಯೆಸ್ಟ್ ರ್ಯಾಂಕು ಚೇಂಜಸ್ ಆಗ್ಬೋದು. ಇಲ್ಲಿಂದಲೇ ಸ್ಟಾರ್ಟ್ ಆಗಬೇಕಂತೀನಿಲ್ಲ. 1G ಇರಲಿಲ್ಲ ಅಂದರೆ ಮುಂದ್ಗಡೆ ಹೋಗುತ್ತೆ, 1G ಇಲ್ಲಾಂದರೆ 5,000 ಹೋಗುತ್ತೆ, ಇಲ್ಲ 6,000 ಹೋಗುತ್ತೆ. 1G ಸ್ಟೂಡೆಂಟ್ ಇರಬೇಕು, ಅಲ್ಲಿ ತನಕ ಇದು ಮುಂದ್ಗಡೆ ಹೋಗುತ್ತೆ. ನಿಮ್ಮ ಟೋಟಲ್ ಸ್ಟೂಡೆಂಟ್ಸ್ ಅಂತೂ 125 ಸೀಟ್ಸ್ ಅಷ್ಟಿದೆ, ಅಲ್ಲಿ ತನಕ ಹೋಗುತ್ತೆ ಅದು. ಓಕೆ, ಸೀಟ್ಸ್ ಇನ್ಕ್ರೀಸ್ ಆದರೆ ನೋಡಿ, ಈ ವರ್ಷ 3 ಕಾಲೇಜೇನು ಇನ್ಕ್ರೀಸ್ ಮಾಡುತ್ತೆ ಅಂತ ಅಂದ್ಕೊಂಡಿದ್ದಾರೆ. ಅದು ಇನ್ಕ್ರೀಸ್ ಆದರೆ ಮತ್ತೆ 1G ಇದು ಸ್ಟೂಡೆಂಟು ಇನ್ಕ್ರೀಸ್ ಆಗ್ತಾರೆ. ಓಕೆ, ಕಂಪೇರ್ ಟು ಲಾಸ್ಟ್ ಇಯರು ಈ ಸತಿ ಏನಾದರೂ ಕಾಲೇಜ್ ಸೀಟ್ಸ್ ಇನ್ಕ್ರೀಸ್ ಆದರೆ ಆ ಸೀಟ್ಸ್ ಕೂಡ ಇನ್ಕ್ರೀಸ್ ಆಗುತ್ತೆ, ಕಟ್ ಆಫ್ ಕೂಡ ಮುಂದ್ಗಡೆ ಹೋಗುತ್ತೆ ಫಾರ್ ಶೋರ್. ಓಕೆ, ಸೊ ನೀವೇನು ಅನ್ಕೋಬೋದು ಅಂದರೆ ಈಗ 1G ಅವ್ರದ್ದು ಈಗ ಫಸ್ಟು ನಮ್ಮದು 83Kದು ಸ್ಟೂಡೆಂಟು ಈ ವರ್ಷ 2025. ಓಕೆ, ಈಗ 1G 125 ಸ್ಟೂಡೆಂಟ್ಸ್ ಅಂತೂ ಫಿಕ್ಸ್ ಇದು. ಓಕೆ, 120%. ಲೋಯೆಸ್ಟ್ ರ್ಯಾಂಕು ಈ ವರ್ಷ ನೀವು ಪ್ಲಸ್ ಮಾಡ್ಕೊಳ್ಳೇಬೋದು, ಯಾಕಂದರೆ ಒಂದು +3K ಅಥವಾ 5K ಮಾಡ್ಕೋಬೋದು. ಸ್ಟಾರ್ಟಿಂಗಿಂದ ಸ್ಟಾರ್ಟ್ ಆಗ್ಬೋದು, ಇಲ್ಲವ 10Kಯಿಂದ ಸ್ಟಾರ್ಟ್ ಆಗ್ಬೋದು. ಓಕೆ, 3 or 5 ಆಲ್ ಇಂಡಿಯಾ ರ್ಯಾಂಕು ಇದು ಕಂಪೇರ್ ಮಾಡಿದ್ರೆ ಒಂದು 10,000 ಕಡಿಮೆ ಇದೆ. 10,000 ಕಡಿಮೆ ಅಂದರೆ ಇಲ್ಲೂ ಸ್ವಲ್ಪ ನೀವು ಇನ್ಕ್ರೀಸ್ ಮಾಡ್ಕೋಬೋದು. ಸೊ ನೀವು 10K to 20K ಆರಾಮ್ಸೆ ಇನ್ಕ್ರೀಸ್ ಮಾಡ್ಕೋಬೋದು. ಯಾಕಂದರೆ ಇನ್ನೊಂದು 5 ಸೀಟ್ಸ್ ಇನ್ಕ್ರೀಸ್ ಆದರೂ ಮತ್ತೆ, ಯಾಕಂದರೆ 5Kಗೆ 1 ರ್ಯಾಂಕು ವೇರಿಯೇಷನ್ ಇದೆ. ಈ ವರ್ಷ ಚೇಂಜ್ ಆಗ್ಬೋದು. ಓಕೆ, ನಾನೊಂದು ರಫ್ ಕ್ಯಾಲ್ಕುಲೇಷನ್ ಹೇಳ್ತಾ ಇರೋದು ಎಲ್ಲ ಕ್ಯಾಟಗಿರಿ, ಯಾಕಂದರೆ ಇದು ಈ ಅನಲಿಸಿಸ್ ಯಾರೂ ಮಾಡಿಲ್ಲ, ಯಾಕಂದರೆ ಕ್ಯಾಟಗಿರಿ ವೈಸ್ ಅನಲಿಸಿಸು. ಓಕೆ, ಎಲ್ಲರೂ ಏನು ಮಾಡ್ತಾರೆ ಡೈರೆಕ್ಟಾಗಿ ನಿಮಗೆ 75K ಇರ್ಬೋದು, 80K ಇರ್ಬೋದು. ಆ 80K ಎಷ್ಟು ಜನ ನಿಮ್ಮ ಕ್ಯಾಟಗಿರಿ ಸ್ಟೂಡೆಂಟ್ ಇರ್ತಾರಲ್ಲ ಅದು ಮ್ಯಾಟ್ರ್ ಆಗುತ್ತೆ. 1 to 83K ಒಳಗಡೆ
ನಿಮ್ಮ ಕೆಟಗರಿಯವರು ಎಷ್ಟು ಜನ ಸ್ಟೂಡೆಂಟ್ ಅಷ್ಟೇ ನಿಮಗೆ ಮ್ಯಾಟ್ರ್ ಆಗುತ್ತೆ, ಬೇರೆ ಏನು ಮ್ಯಾಟ್ರ್ ಆಗಲ್ಲ. ಬೇರೆ ಕೆಟಗರಿ ಯಾರು ಇದ್ದರೂ ನಿಮ್ಗೆ ಪರ್ಕ್ ಬೀಳಲ್ಲ. GM ಅಲ್ಲಿ ಇದ್ದರೆ ಫಾರ್ ಎಕ್ಸಾಂಪಲ್ ನಿಮ್ದು ಏನಾದರೂ 3A ಇದ್ದರೆ ಬೇರೆ 3B SC ST ಓಕೆ GM ಯಾರೂ ಮ್ಯಾಟ್ರ್ ಆಗಲ್ಲ, ನಿಮ್ಗೆ ಅವರಷ್ಟೇ ಮ್ಯಾಟ್ರ್ ಆಗ್ತಾರೆ. ಸೊ GM ಅಲ್ಲಿ ನೀವು ತೊಗೋಬೋದು ಸೆಕೆಂಡರಿ, ಬಟ್ ಅವರಷ್ಟೇ ಮ್ಯಾಟ್ರ್ ಆಗ್ತಾರೆ. ಎಷ್ಟು ಜನ ಸ್ಟೂಡೆಂಟ್ ಇಲ್ಲ ಅದು ನಿಮಗೆ ಅಡ್ವಾಂಟೇಜು. ಇನ್ ಕೇಸ್ ಲೆಸ್ ಸ್ಟೂಡೆಂಟ್ ಇದ್ದರೆ ನಿಮಗೆ ಮೋರ್ ಕಟ್ ಆಫ್ ಹೋಗುತ್ತೆ. ಇದು ಪ್ರತಿ ವರ್ಷ ಚೇಂಜ್ ಆಗ್ತಾ ಇರುತ್ತೆ ಫಾರ್ ಶ್ಯೂರ್. ಓಕೆ, ನೆಕ್ಸ್ಟು 1Kದವರು ನೋಡಿ, 1K ಬಿಡಿ, ಇದು 1Kಗೆ ಸೀಟ್ಸು ಕಡಿಮೆ ಇರುತ್ತೆ. 7 ಸ್ಟೂಡೆಂಟ್ಸ್ ಇರ್ತಾರೆ, ಅಂದರೆ 7 ಸೀಟ್ಸ್ ಇತ್ತು ಹೋದ ವರ್ಷ. ಅದರಲ್ಲಿ ಎಲ್ಲಿಂದ ಸ್ಟಾರ್ಟ್ ನೋಡಿ, 40,000 ಸ್ಟಾರ್ಟು, 40,000 1 ಲಕ್ಷ ಸ್ಟಾರ್ಟು. ಸೊ 10,000 ಒಂದು ಸ್ಟೂಡೆಂಟು, 10K ಆಲ್ ಇಂಡಿಯಾ ರ್ಯಾಂಕಿಗೆ 1 ಸ್ಟೂಡೆಂಟ್ ಇದ್ರಂತ ಅರ್ಥ ಲಾಸ್ಟ್ ಇಯರು. 1Kದವರು ನೋಡಿ, 1Kದು ಎಷ್ಟು ಅಡ್ವಾಂಟೇಜ್ ಅಂದರೆ 1K ಅಂತೂ Rಗೆ ರೂರಲ್ಗೆ ಹೆವಿ ಅಡ್ವಾಂಟೇಜು. ಇಲ್ಲಿ ಸ್ಟಾರ್ಟ್ ವಿತ್ತು 40,000 ಯಾರು ಒಬ್ಬರು ಇದ್ದಾರಲ್ಲ ನಮ್ಮ ಕರ್ನಾಟಕದವರು, ಅವ್ರದ್ದು ಇಲ್ಲಿಂದ ಸ್ಟಾರ್ಟು 40,904ಗೆ ಸಿಕ್ಕಿದೆ ಫಸ್ಟು ಸ್ಟೂಡೆಂಟ್ಗೆ 1Kದವ್ರಿಗೆ. ಅದಾದಮೇಲೆ ಇಲ್ಲಿಂದ ಇನ್ ಬಿಟ್ವೀನ್ ಯಾರು ರ್ಯಾಂಕ್ ಇರುತ್ತೆ, ಲಾಸ್ಟ್ ರ್ಯಾಂಕ್ ಅವ್ರಿಗೆ ಯಾರಿಗೆ ಸಿಕ್ಕಿದೆ ಅಂದರೆ 1,07,184ಗೆ ಸಿಕ್ಕಿದೆ. ಸೊ ಈ ವರ್ಷ ನೀವು ಆರಾಮ್ಸೆ ಇದನ್ನು 10K to 25Kನೂ ಇನ್ಕ್ರೀಸ್ ಮಾಡ್ಕೋಬೋದು. ಯಾಕಂದರೆ ಇನ್ ಬಿಟ್ವೀನು ಕಡಿಮೆ ಜನ ಇರ್ತಾರೆ, ಯಾರೂ ಇಲ್ಲ ಅಂದರೆ ಕನ್ನಡ ಮೀಡಿಯಮ್ ಓದಿರೋ ಸ್ವಲ್ಪ ಕಡಿಮೆ. 1 to 10 ಕನ್ನಡ ಮೀಡಿಯಮ್ ಕಂಪಲ್ಸರಿ ಓದಿರಬೇಕು ಅವರು, ಅವಾಗ ಕನ್ಸಿಡರ್ ಆಗ್ತಾರೆ ಕನ್ನಡ ಮೀಡಿಯಮು. ಸೊ ಸ್ವಲ್ಪ ಕಡಿಮೆ. ನೀವು ಇನ್ ಕೇಸ್ ನಿಮ್ಮದು ಇಲ್ಲಿ ಇದಕ್ಕಿಂತಲೂ ಪ್ಲಸ್ 10 to 25K ಇದ್ದರೂ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು, ಸಿಗೋ ಚಾನ್ಸಸ್ಸು ಇದೆ ಅಂತ ಅರ್ಥ. ಓಕೆ, ಜಸ್ಟ್ ಅ ಪ್ರಿಡಿಕ್ಷನ್. ಓಕೆ, ನೆಕ್ಸ್ಟು 1RH ಲಾಸ್ಟ್ ಇಯರು 1KH ಓಕೆ ಹೈದರಾಬಾದ್ ಕೋಟ 1 ಸ್ಟೂಡೆಂಟ್ ಇದ್ದು ಓಕೆ 92,000 ಸ್ಟಾರ್ಟ್ ಆಗುತ್ತೆ. ಇದು ನಿಮಗೆ ಇದಕ್ಕೂ 10K to 20K ಇನ್ಕ್ರೀಸ್ ಮಾಡ್ಕೊಳ್ಳಿ. ಓಕೆ, 10K to 20K ಸೇಮ್, ಇದು 10K to 20K ಇನ್ಕ್ರೀಸ್ ಮಾಡ್ಕೊಳ್ಳಿ. ಯಾಕಂದರೆ ಇದು ಒಬ್ಬರೇ ಸ್ಟೂಡೆಂಟ್ ಅಲ್ವಾ, ಯಾರದು ಇದ್ದರೆ ಅಷ್ಟೇ. ಅಲ್ಲೇ ಇದೆ ನೋಡಿ, ಎರಡು ಅದೇ 92, 108, 92 ಒಬ್ಬರಿಗೆ ಸಿಕ್ಕಿದೆ, ಅವ್ರದ್ದೇ ಹೈಯೆಸ್ಟು, ಅವ್ರದ್ದೇ ಲೋಯೆಸ್ಟು. ಓಕೆ, ನೆಕ್ಸ್ಟು ರೂರಲ್ ಅವ್ರದ್ದು 23 ಸ್ಟೂಡೆಂಟ್ಸು. 23 ಸ್ಟೂಡೆಂಟ್ ಅಂದರೆ ಇದು ಸೀಟ್ ಅಂದ್ಕೊಳ್ಳಿ ಆಯಿತಾ. 23 ಸೀಟ್ಸು. ಈ ವರ್ಷ ಸೀಟ್ಸ್ ಇನ್ಕ್ರೀಸ್ ಆದರೆ ಮತ್ತೆ ಇದು ಇನ್ಕ್ರೀಸ್ ಆಗ್ಬೋದು, ಇದು ಇನ್ಕ್ರೀಸ್ ಆಗ್ಬೋದು. ಓಕೆ, ಇದು ಹೋದ ವರ್ಷದ್ದು ಆಯಿತಾ. ಇನ್ ಕೇಸ್ ಈ ವರ್ಷ 25 ಆದರೆ ತಿಳ್ಕೊಳ್ಳಿ, ಇಲ್ಲೊಂದು ಆರಾಮ್ಸೆ 10 to 20K ಇನ್ಕ್ರೀಸ್ ಆಗುತ್ತೆ. ಪ್ಲಸ್ಸು ಈಗ 22,972 ಇದೆ ಅಲ್ವಾ, 22,972 ಇದ್ದರೆ ಫಸ್ಟ್ ಯಾರ್ದು ಕನ್ನಡ ಮೀಡಿಯಮ್ ರೂರಲ್ ಮೀಡಿಯಮ್ ಇದೆಯಲ್ಲ ಅವ್ರು ಸ್ಟಾರ್ಟ್ ವಿತ್ತು 22,702 ಇದೆ. ಓಕೆ, ನೆಕ್ಸ್ಟು 1RH 5 ಸ್ಟೂಡೆಂಟು, ಲೋವೆಸ್ಟು 46,000ಇಂದ ಹೈಯೆಸ್ಟು 1,02,600 ತನಕ ಸಿಕ್ಕಿದೆ. ಸೊ ಇದಕ್ಕೆ ನೀವು ಆರಾಮ್ಸೆ 30K ಇನ್ಕ್ರೀಸ್ ಮಾಡ್ಬೋದು. ರೂರಲ್ ಅವ್ರು ಕಡಿಮೆ ಇರ್ತಾರೆ ಈ ವರ್ಷ ಇದ್ದರೆ. ಓಕೆ, ಯಾರ್ಯಾರು ಇದ್ದರೆ ಸಿಗುತ್ತೆ. ಆದರೆ ಒಂದು ಪ್ರಿಡಿಕ್ಷನ್ ನೀವು ಹೋಪ್ ಇಟ್ಕೋಬೋದು, ಟ್ರೈ ಮಾಡ್ಬೋದು, ನೀವು ಅಪ್ಲೈ ಮಾಡ್ಬೋದು. ಓಕೆ, ನಾನು ಅಪ್ಲೈ ಮಾಡೋಕ್ಕೆ ಹೇಳ್ತಿರೋದು ಒಂದು ಹೋಪು. ಓಕೆ, ನೆಕ್ಸ್ಟು 2Aದು, ಇದು ಇಂಪಾರ್ಟೆಂಟು. ಓಕೆ ಫ್ರೆಂಡ್ಸ್, 2AGಗೆ ಟೋಟಲ್ಲು 465 ಸ್ಟೂಡೆಂಟ್ ಇದ್ದರು. ಓಕೆ, ಲೋವೆಸ್ಟ್ ಎಷ್ಟು ಎಲ್ಲಿಂದ ಸ್ಟಾರ್ಟು 2367. ಓಕೆ ಫ್ರೆಂಡ್ಸ್, ಇನ್ನೊಂದು ಹೇಳ್ತೀನಿ ನಿಮಗೆ, ಇನ್ನೊಂದು ಮೇನ್ ಇಂಪಾರ್ಟೆಂಟು ಫ್ರೆಂಡ್ಸ್. ಆಲ್ ಇಂಡಿಯಾ ರ್ಯಾಂಕು 1 to 1K to ಓಕೆ 5K ಏನು ಆಲ್ ಇಂಡಿಯಾ ರ್ಯಾಂಕ್ ಬಂದಿರ್ತಲ್ಲ, ಯೂಶ್ವಲಿ ನಮ್ಮ ಸ್ಟೇಟ್ ಹೆಚ್ಚು ಮಾಡ್ಕೋಬೇಕು ನಾವು. ಅವ್ರು ಏನು ಮಾಡ್ತಾರೆ, ಇದು ಫಸ್ಟ್ ರೌಂಡ್ ನಾನು ಹೇಳ್ತಾರೆ ನಿಮಗೆ ರಿಸಲ್ಟು. ಇದು ಫಸ್ಟ್ ರೌಂಡು. ಸೆಕೆಂಡ್ ರೌಂಡಲ್ಲಿ ಇವ್ರು ಏನಾರ ಕ್ಯಾನ್ಸಲ್ ಮಾಡ್ಕೊಂಡ್ರೆ ಸೆಕೆಂಡ್ ರೌಂಡಲ್ಲಿ ಉಳಿಯುತ್ತೆ. ಇದು 1 to 5K ಅವ್ರು ಏನು ಮಾಡ್ತಾರೆ, ಯೂಶ್ವಲಿ ಆಲ್ ಓವರ್ ಇಂಡಿಯಾ ಕೋಟಾದಲ್ಲಿ ಏಮ್ಸ್ಟೂ ಟ್ರೈ ಮಾಡ್ಬೋದು. ಅವರು ಟ್ರೈ ಮಾಡಿದ್ರೆ ನಮ್ಮ ಕರ್ನಾಟಕದಲ್ಲೇ ಸಿಗುತ್ತೆ 50% ಕೋಟಾಗೆ. ನಾನು ಇಲ್ಲಿ ಹೇಳ್ತಾ ಇರೋದು ಓನ್ಲಿ 85% ಕೋಟಾ. ಸೊ 1 to 5Kದವರು ಏಮ್ಸು ಟ್ರೈ ಮಾಡ್ತಾರೆ, ಬೇರೆ ರಾಜ್ಯದಲ್ಲಿ ಏಮ್ಸು ಟ್ರೈ ಮಾಡ್ತಾರೆ. ಅಲ್ಲಿ ಸಿಕ್ಕರೆ ಇಲ್ಲೂ ಅಪ್ಲೈ ಮಾಡಿರ್ತಾರೆ. ಇದು ನೋಡಿ ಸಿಕ್ಕಿರ್ಬೋದು, ನೆಕ್ಸ್ಟ್ ರೌಂಡಲ್ಲಿ ಸೀಟ್ ಉಳಿಬೋದು. ಇದು ಇನ್ ಕೇಸು 236 ಯಾರು ತೊಗೊಂಡಿದ್ದಾರಲ್ಲ ಇವರು ಏನು ಮಾಡ್ಬೋದು, ಆಲ್ ಇಂಡಿಯಾ ಕೋಟಾನು ಅಪ್ಲೈ ಮಾಡಿರ್ತಾರೆ, ಅಥವಾ ಏನು ಏಮ್ಸ್ಗೂ ಅಪ್ಲೈ ಮಾಡಿದ್ರೆ ಆಲ್ ಇಂಡಿಯಾ ಕೋಟ ಹತ್ರ ನಮ್ಮ ಸ್ಟೇಟ್ಗೂ ಅಪ್ಲೈ ಮಾಡಿರ್ತಾರೆ. ಇನ್ ಕೇಸ್ ಅಲ್ಲಿ ಸಿಕ್ಕರೆ ಇಲ್ಲಿ ಬಿಟ್ಟರೆ ಏನಾದರೆ ಅದು ಸೆಕೆಂಡ್ ರೌಂಡ್ ಉಳಿಯುತ್ತೆ. ಸೊ ಅದು ನೀವು ಅಡ್ವಾಂಟೇಜ್ ಇಟ್ಕೋಬೋದು, ಸೆಕೆಂಡ್ ರೌಂಡ್ಗೆ ಟ್ರೈ ಮಾಡ್ಬೋದು. ಓಕೆ, ಸೊ 1 to 5K ಯೂಶ್ವಲಿ ಏನು ಮಾಡ್ತಾರೆ ಅಂದರೆ ಆಲ್ ಓವರ್ ಇಂಡಿಯಾದ ಹೇಳ್ತಾ ಇರೋದು ನಿಮಗೆ. ಓಕೆ, ನಮ್ಮ ಸ್ಟೇಟ್ ಅವರು ಅಲ್ಲಿ ಹೋದರೆ ನಿಮ್ಗೆ ಅಡ್ವಾಂಟೇಜು. ಏಮ್ಸ್ ಏನಾದರೂ ತೊಗೊಂಡು ಬೇರೆ ರಾಜ್ಯದಲ್ಲಿ ಯಾರು ಚೆನ್ನಾಗಿರೋದು ಅವ್ರಿಗೆ ಇಷ್ಟ ಆದು ಅಲ್ಲಿ ಹೋದ್ರಂದರೆ ನಿಮಗೆ ಅಡ್ವಾಂಟೇಜ್ ಇದೆ. ನಮ್ಮ ಕರ್ನಾಟಕದವ್ರಿಗೆ ಇದು ಅಡ್ವಾಂಟೇಜ್ ಇದೆ. ಓಕೆ, ಇದೊಂದು ನಿಮ್ಗೆ ಇರಲಿ. ಓಕೆ, ಇದು ನಾನು ಫಸ್ಟ್ ರೌಂಡ್ ನಾವು ಹೇಳ್ತಾ ಇರೋದು 2024 ಫಸ್ಟ್ ರೌಂಡ್ ರಿಸಲ್ಟ್ದು ಇದು ಅನಲೈಸಿಸ್ ಫಸ್ಟ್ಗೆ ಎಂಟರ್ ಆದ ತಕ್ಷಣ. ಯಾಕಂದ್ರೆ ನಿಮಗೆ ಈಗ ಸ್ಟೇಟ್ ಮೆರಿಟ್ ಬಿಡ್ತಾರಲ್ಲ, ಏನು ಸ್ಟೇಟ್ ರ್ಯಾಂಕ್ ಅಂತ, ಅಲ್ಲಿ ನಿಮಗೆ ಅಡ್ವಾಂಟೇಜ್ ಆಗುತ್ತೆ. ಅದನ್ನು ಹೇಳೋ ಸಂಬಂಧ ನಿಮ್ಗೆ ಮಾಡಿರೋದು. ಓಕೆ, ಸೆಕೆಂಡ್ ರೌಂಡ್ಗೆ ಇವೆಲ್ಲ ಬೋನಸ್ ನಿಮಗೆ. ಕೆಲವೊಬ್ಬರು JEEಗೆ ಹೋಗ್ತಾರೆ. ಓಕೆ,
ಕೆಲವರು EMS ಹೋಗ್ತಾರೆ, ಕೆಲವರು MCC ಕೌನ್ಸಿಲಿಂಗ್ ಥ್ರೂ ನಮ್ಮ ಸ್ಟೇಟಿಗೆ ತೊಗೊಂಡ್ರೆ 50% ಕೊಟ್ಟ ತೊಗೊಂಡ್ರೆ ಅದು ನಿಮಗೆ ಸೆಕೆಂಡ್ ರೌಂಡ್ಗೆ ಅವೈಲೇಬಲ್ ಇರ್ತವೆ. ಅದು ಇವೆಲ್ಲ ನಿಮಗೆ ಲಕ್, ಬೈ ಲಕ್. ಓಕೆ, ಇಲ್ಲಿ ನೋಡಿ 2367ಇಂದ 90,000 ತನಕ 90,243 ತನಕ ಸಿಕ್ಕಿದೆ. ಓಕೆ, ಸೊ ಇಲ್ಲಿ ನಾವು ಏನು ಮಾಡ್ಬೋದು, ಎಲ್ಲ ಪ್ಲಸ್ ಆರ್ ಮಾಡಿಕೊಂಡು ಇದಕ್ಕೆ ನೀವು ಈ ವರ್ಷ ಏನಾದರೂ ಕಾಲೇಜಸ್ಸು ಇನ್ಕ್ರೀಸ್ ಆದರೆ, ಸೀಟ್ಸ್ ಇನ್ಕ್ರೀಸ್ ಆದರೆ ಅದು ಅಡ್ವಾಂಟೇಜು. ಪ್ಲಸ್ಸು ಈ ವರ್ಷ ನೀವು ಇಷ್ಟೇ ಇರಬೇಕಂತೇನಿಲ್ಲ, 460 ಸ್ಟೂಡೆಂಟು 60% ಇಲ್ಲಿಂದ ಇಲ್ಲಿ ತನಕ ಇರಬೇಕಂತಲ್ಲ, ವೇರಿಯೇಷನ್ ಇರ್ಬೋದು. ಸ್ಟಾರ್ಟಿಂಗ್ ವಿತ್ 5K ಇರ್ಬೋದು ಅಥವಾ 10K ಇರ್ಬೋದು. ಸ್ಟೂಡೆಂಟ್ ಮೇಲೆ ಬೇಸ್ಡ್ ಅಂತ ನಮ್ಮ ಸ್ಟೂಡೆಂಟ್ ಯಾರು ಬರೆದಿದ್ದಾರೆ ಅದ್ರ ಮೇಲೆ ಮ್ಯಾಟ್ರ್ ಆಗುತ್ತೆ. ಇದೆಲ್ಲ ನಿಮಗೆ ಬ್ಲೈಂಡು, ಇದು ನಿಮಗೂ ಗೊತ್ತಾಗಲ್ಲ, ಈಗ ಯಾರಿಗಾದರೂ ಗೊತ್ತಾಗಲ್ಲ ಇದು. ಓಕೆ, ಇದು ನಿಮಗೆ ರಿಸಲ್ಟ್ ಬಂದ ಮೇಲೆ ಗೊತ್ತಾಗೋದು ಯಾರು ಈ ವರ್ಷ ಯಾರದಾರಂತ, ಯಾಕಂದ್ರೆ ಕೆ ಅವರು ಡಾಟಾನ ರಿಲೀಸ್ ಮಾಡಲ್ಲ. ಓಕೆ, ಸೊ ನೀವೇನು ಮಾಡ್ಕೊಳ್ಳಿ ಅಂದರೆ 90,000 ಇತ್ತಂದ್ರೆ ಈ ವರ್ಷ 10K to 20K ಇನ್ಕ್ರೀಸ್ ಮಾಡ್ಕೊಳ್ಳಿ. ಇನ್ಕೇಸ್ 1,10,000 ಬಂದರೂ ಟ್ರೈ ಮಾಡಿ, ಚಾನ್ಸಸ್ ಆಫ್ ಗೆಟ್ಟಿಂಗು ಸೀಟ್ಸು ಮೋರ್ ಇರುತ್ತೆ. ಓಕೆ, ಇನ್ ಕೇಸ್ ಯಾರು 2AG ಇದ್ದರೆ ಅವರು 2AK ಸೇಮು 29 ಸೀಟ್ಸು ಸ್ಟಾರ್ಟಿಂಗ್ ವಿತ್ 13,000 ನೋಡಿ. ಅಂದರೆ 1 to 13,000 ತನಕ ಯಾರೂ ಇದ್ದಿರಲಿಲ್ಲ. ಇಲ್ಲಿಂದ ನಮ್ಮ ಕರ್ನಾಟಕದ ಸ್ಟಾರ್ಟ್ ಆಗಿದ್ದಾರೆ ಅಂತ ಅರ್ಥ. ಇಲ್ಲಿ ಅವರು ಇನ್ ಬಿಟ್ವೀನ್ ಯಾರು ಇರ್ತಾರೆ, 15,000 ಇರ್ಬೋದು, 20,000 ಇದು 1,16,000 ತನಕ ಓನ್ಲಿ 29 ಸ್ಟೂಡೆಂಟ್ ಇದ್ದಾರೆ ನಮ್ಮ ಕರ್ನಾಟಕದವರು ಫಸ್ಟ್ ರೌಂಡಲ್ಲಿ. ಓಕೆ, ಕರ್ನಾಟಕದವ್ರು ಇಷ್ಟೇ ಫಸ್ಟ್ ರೌಂಡ್ ಅಂದರೆ ಫಸ್ಟ್ ರೌಂಡ್ ಸ್ಟಾರ್ಟಿಂಗ್ ಇದೆ ಬಿಡಿ. ಓಕೆ, ಇಲ್ಲಿ ಆಲ್ರೆಡಿ ತೊಗೊಂಡ್ಬಿಟ್ಟಿರ್ತಾರೆ. ಯಾರು ಇನ್ ಕೇಸ್ EMS ಎಲ್ಲ ಹೋದರೆ ಕ್ಯಾನ್ಸಲ್ ಆಗುತ್ತೆ, ಅವ್ರು ಸೆಕೆಂಡ್ ರೌಂಡ್ ಉಳಿಯುತ್ತೆ. ಇವ್ರು ಹೋಲ್ಡ್ ಮಾಡ್ಕೊಂಡಿರ್ತಾರೆ ಚೆನ್ನಾಗಿರೋ ಕಾಲೇಜು, ಅದು ನೆಕ್ಸ್ಟ್ ಅಪ್ಲೈ ಮಾಡ್ತಾರೆ, ಅದು ಸೆಕೆಂಡರಿ. ಓಕೆ, ಸೊ ಇನ್ ಕೇಸ್ ಯಾರ್ದು 1,16,000 ಇದ್ರೂ ನೀವು 1,35,000 ತನಕನೂ ಇದ್ರೂ 2AK ಇದ್ರೂ ವೇಟ್ ಮಾಡಿ ಸಿಗೋ ಚಾನ್ಸಸ್ ಇರುತ್ತೆ. ಓಕೆ, ಸೇಮ್ 2AK ಹೈದರಾಬಾದ್ ಇದ್ರೂ ಇದಕ್ಕೂ ಸೇಮ್ ಅಷ್ಟೇ ಮಾಡ್ಕೊಳ್ಳಿ. 1,16,863 ಇದಲ್ಲ, ಸೇಮ್ ಇದು 1,35,000 ತನಕ ಇದ್ರೂ ನೀವು ವೇಟ್ ಮಾಡ್ಕೊಳ್ಳಿ. ಓಕೆ, 2A ರೂರಲ್ ಕೂಡ ಅದೇ ರೀತಿ. ಈ ರೂರಲ್ಲು ಕನ್ನಡ ಮೀಡಿಯಮ್ ಇದಿಲ್ಲ, ಇದಕ್ಕೆ ಬೋನಸ್ ಮಾಡ್ಕೊಳ್ಳಿ ಆಯಿತಾ. ಇದು ಬೋನಸ್ಸು 10,000 ಆಗ್ಬೋದು, 30,000 ಯಾರು ಇಲ್ಲ ಅಂದರೆ ಮುಂದ್ಗಡೆನೂ ಹೋಗುತ್ತೆ. ಅದು ಪ್ರತಿ ವರ್ಷ ಚೇಂಜ್ ಆಗುತ್ತೆ, ಎಕ್ಸಾಕ್ಟ್ ಇರಲ್ಲ. ಇನ್ನು 2AG ಬೇರೆ. ಓಕೆ, 2AR ಎಲ್ಲ ಏನಿದೆ ಅಂದರೆ ಇದ್ರೆ ಅಷ್ಟೇ, ಇಲ್ಲಾಂದ್ರೆ ಮುಂದ್ಗಡೆ ಹೋಗುತ್ತೆ. ನೋಡಿ 11,045 ತನಕ ಕರ್ನಾಟಕದಲ್ಲಿ ಯಾರೂ ಇರಲ್ಲ ರೂರಲ್ ಅವರು, ಅವ್ರದ್ದಿದೆ ರೂರಲ್ಲು. ಸೊ ಅವ್ರು ತೊಗೊಂಡಿದ್ದಾರೆ. ಓಕೆ, ಮತ್ತು ರೂರಲ್ ಮಾಡೋರು ಕಡಿಮೆ, ಸೀಟ್ಸು ಕಡಿಮೆ ಇರುತ್ತೆ. ಓಕೆ, ಸೊ ಇದಕ್ಕೆ 97 ಅಂದರೆ ನಿಮಗೆ 10K to 20K ಇನ್ಕ್ರೀಸ್ ಮಾಡ್ಕೊಳ್ಳಿ ಇದಕ್ಕೆ. ಓಕೆ, ಸೊ ಇದಕ್ಕೂ ಸೇಮು 10K to 20K. ಓಕೆ, ನಾನು ರಫ್ ಐಡಿಯಾ ಹೇಳ್ತಾ ಇರೋದು, ನಿಮಗೊಂದು ಐಡಿಯಾ ಸಿಕ್ಕರು ನೀವು ಹೋಪ್ ಇಟ್ಕೊಂಡು ವೇಟ್ ಮಾಡ್ಕೋಬೋದು ಆರಾಮ್ಸೆ. ನೀವು ಫಸ್ಟ್ ರೌಂಡ್ ತನಕ ವೇಟ್ ಮಾಡಿ, ಫಸ್ಟ್ ರೌಂಡಲ್ಲಿ ನಿಮಗೆ ಎಕ್ಸಾಕ್ಟ್ ಐಡಿಯಾ ಗೊತ್ತಾಗುತ್ತೆ. ಓಕೆ, ಸೊ 2BG ಟೋಟಲ್ 125 ಸೀಟ್ಸ್ ಇತ್ತು ಹೋದ ವರ್ಷ. ಓಕೆ, ನಿಮಗೆಲ್ಲ ಗೊತ್ತಾಗ ಸೀಟ್ ಮೆಟ್ರಿಕ್ಸ್ ಬಿಟ್ಟಿರ್ತಾರೆ. ಲೋವೆಸ್ಟು 2,200, ಇವ್ರು ಏನು ಇದರಲ್ಲಿ 2,000 ಇವರು ಒಬ್ಬರು ಹೋದ್ರೂ ನೆಕ್ಸ್ಟ್ ರೌಂಡ್ ಉಳಿಯುತ್ತೆ. ಸೊ ಅದು ಆ ರೌಂಡ್ ಹೋದರೆ ಇಲ್ಲಿ ಯಾರಾದರೂ 2BG ಯಾರು ಇಲ್ಲಂದರೆ ಇಲ್ಲಿ ಮುಂದುಗಡೆ ಹೋಗುತ್ತೆ, 79ಇಂದ ಮುಂದುಗಡೆ ಹೋಗುತ್ತೆ 2BGಗೆ. ಸೊ 2BGಗೆ ಮುಂದುಗಡೆ ಹೋಗೋದು. ಆಮೇಲೆ ಲಾಸ್ಟ್ ಇಯರ್ ಡಾಟಾ ಇದು ಹೆಂಗಿದೆ ಅಂದರೆ ಲಾಸ್ಟ್ ಇಯರ್ ಡಾಟಾ ಇದು. ಓಕೆ, ಲಾಸ್ಟ್ ಇಯರ್ ನಿಮಗೆಲ್ಲ ಗೊತ್ತು, ಪೇಪರ್ ಲೀಕ್ ಆಗಿ ಎಕ್ಸಾಮ್ ಇಟ್ಕೊಂಡು ಆಮೇಲೆ ರ್ಯಾಂಕು ಲಾಸ್ಟ್ ಇಯರ್ 500 ಬರೆದ್ರೆ 2 ಲ್ಯಾಕ್ ಬಂದಿತ್ತು, ಇನ್ನೊಂದು 400 ಎಲ್ಲ ಜಾಸ್ತಿ ಬಂದಿತ್ತು, ಅದೆಲ್ಲ ಇತ್ತಿದು. ಓಕೆ, ಸೊ ನೀವು ಆರಾಮ್ಸೆ ಇದಕ್ಕೂ 20K 1 ಲ್ಯಾಕ್ ಬಂದ್ರೂ ಆರಾಮ್ಸೆ ಟ್ರೈ ಮಾಡ್ಬೋದು. 2BG ಇದ್ದರೆ 1 ಲ್ಯಾಕ್ 20K ಆರಾಮ್ಸೆ ಇನ್ಕ್ರೀಸ್ ಮಾಡ್ಕೊಂಡು 1 ಲ್ಯಾಕ್ ತನಕ ಈ ವರ್ಷ ಟ್ರೈ ಮಾಡೋದು ಸಿಗೋ ಚಾನ್ಸಸ್ಸು ಇರುತ್ತೆ, ಯಾರೂ ಇಲ್ಲ ಅಂದರೆ ನಮ್ಮ ಸ್ಟೇಟಲ್ಲಿ. ಓಕೆ, ಸೇಮ್ 2BKಗೂ ಸೇಮು ಇದಕ್ಕೂ 20K ಆ್ಯಡ್ ಮಾಡಿ. ಓಕೆ, ಸೊ ಇದಕ್ಕೂ 20K, ಇದೆಲ್ಲ ಡೈರೆಕ್ಟಾಗಿ ನೋಡ್ಕೊಂಬಿಡಿ, ಯಾಕಂದರೆ ಒಂದಷ್ಟು ಸ್ಟೂಡೆಂಟ್ ಇದ್ದಾರೆ, ಅದಕ್ಕೆ ನಾನು ಡೈರೆಕ್ಟಾಗಿ ನೋಡ್ತಾನೆ. ಯಾರು ನಿಮ್ಮದು ಯಾವ್ದು ಕ್ಯಾಟಗರಿ ಇದೆ ನೀವು ನೋಡ್ಕೊಂಬಿಡಿ. ಓಕೆ, ಸೊ ನಾನು ನೆಕ್ಸ್ಟ್ ಏನು ಇಲ್ಲಿ ಯಾವ್ದು ಹೇಳ್ತೀನಲ್ಲ ಎಲ್ಲದಕ್ಕೂ ನೀವು 10 to 20K ಆ್ಯಡ್ ಮಾಡ್ಕೊಳ್ಳಿ. ಓಕೆ, ಯಾರ್ದಿದ್ರು ಹೋಪ್ ಇಟ್ಕೊಳ್ಳಿ. ಇನ್ ಕೇಸ್ 25 ನೀವು ಬಾರ್ಡ್ರಲ್ಲಿದ್ದು ನೀವು ವೇಟ್ ಮಾಡಿ, ನೀವೇನು ಬಿಡಬೇಡಿ ಆಯಿತಾ. ನಾನು ಎಕ್ಸಾಂಪಲ್ ಹೇಳ್ತಾ ಇರೋದು ಇಷ್ಟಿದ್ದರೆ ನೀವು ಒಂದು ಹೋಪ್ ಇಟ್ಕೊಂಡು ವೇಟ್ ಮಾಡಿ. ಇನ್ ಕೇಸ್ 30K ಇದ್ರೂ ಅವರು ಟ್ರೈ ಮಾಡಿ ಆಯಿತಾ. 30-40K ಇದ್ರೂ ಅವರು ಟ್ರೈ ಮಾಡಿ. 1.5 ಲಕ್ಷ ಯಾರಿದ್ರೂ ಟ್ರೈ ಮಾಡಿ. SC ST ಅವ್ರು ಜಾಸ್ತಿ ಆಗುತ್ತೆ. ಓಕೆ, ನಾನು ಮಿಕ್ಕಿದವ್ರು ಹೇಳ್ತಾ ಇದ್ದೀನಿ, ಕ್ಯಾಟಗರಿ 1 2A 3B ಅವ್ರದ್ದು 1.5 ಲಕ್ಷ ಇದ್ರೂ ಟ್ರೈ ಮಾಡಿ, ಬಿಡೋಕೋಬೇಡಿ. ಯಾಕೆ ಸೆಕೆಂಡ್ ರೌಂಡಲ್ಲಿ ಈ ಸತಿ ಸೀಟ್ಸು ಇನ್ಕ್ರೀಸ್ ಆಗ್ಬೋದು. ಓಕೆ, ಸೆಕೆಂಡ್ ರೌಂಡಲ್ಲಿ ಸೀಟ್ಸು ಬಿಡ್ಬೋದು, ಅದೆಲ್ಲ ನಿಮಗೆ ಗೊತ್ತಿರಲ್ಲ, ಅದಕ್ಕೆ ಟ್ರೈ ಮಾಡಿ, ಬಿಡೋಕೋಬೇಡಿ. ಓಕೆ, ಸೇಮ್ ನೆಕ್ಸ್ಟು 3BG ಈಗ ಯಾವುದು ಹೇಳ್ತೀನೋ ಎಲ್ಲ ನಿಮಗೆ ತೋರಿಸ್ಕೊಂಡು ಹೋಗ್ತೀನಿ ಆಯಿತಾ. ಯಾಕಂದ್ರೆ ಸೇಮ್ ರಿಪೀಟ್ ಮಾಡೋದು ಬೇಡ, ಅದಕ್ಕೋಸ್ಕರ 3AG ಇದು. ಓಕೆ, ಟೋಟಲ್ 124 ಸ್ಟೂಡೆಂಟ್ಸು, 7 ಸ್ಟೂಡೆಂಟು KH. ಓಕೆ, 3ARದು ಇದು 3ARHದು. ನೆಕ್ಸ್ಟು GMದು ಹೇಳ್ತೀನಿ ನಿಮಗೆ. ಓಕೆ, GMದು ನಿಮ್ಗೆ ಗೊತ್ತಿದೆ 69,000, ಇದು ಸ್ವಲ್ಪ ಕಡಿಮೆ ಆಗುತ್ತೆ ಆಯಿತಾ. ಇದಕ್ಕೆ ನೀವು +10K ಅಷ್ಟೇ ಕನ್ಸಿಡರ್ ಮಾಡ್ಕೊಳ್ಳಿ.
ಓಕೆ 1361 ಸ್ಟೂಡೆಂಟು ಲೋಯೆಸ್ಟ್ 21 ನೋಡಿ, ಇಲ್ಲಿ 21ಗೆ ಸಿಕ್ಬಿಟ್ಟಿದೆ. ಸೊ ಈ 21ದವ್ರು ಏನಾರು ಜಾಸ್ತಿ ಹೋದರೆ ಸ್ವಲ್ಪ ಇದು ಮುಂದ್ಗಡೆ ಹೋಗುತ್ತೆ, 10 to 15K. ಇದರಲ್ಲೊಂದು 5 ಜನ ಅಥವಾ 10 ಜನನೂ ಏನಾದರೂ ಆಲ್ ಇಂಡಿಯಾ ಕೋಟಾ, ಓಕೆ, ಆಲ್ ಇಂಡಿಯಾ ಕೋಟಾ ಏನಿದೆಯಲ್ಲ MCC ಕೌನ್ಸ್ಲಿಂಗು, ಅವ್ರ ಥ್ರೂ ಏನಾದರೂ ನಮ್ಮ ಸೆಟಲ್ಲಿ ತೊಗೊಂಡ್ರೆ ಈ BMC MMC ಎಲ್ಲ ಟ್ರೈ ಮಾಡ್ತಾರೆ, ಅಲ್ಲಿ ಹೋದರೂ ನಿಮಗೆ ಚಾನ್ಸಸ್ ಇರುತ್ತೆ. ಇದು 10K to 15K, ಸೊ 85-90 ತನಕ ಹೋಗೋ ಚಾನ್ಸ್ ಇರುತ್ತೆ. ಓಕೆ, ಇದು ಹೈದರಾಬಾದ್ ಕೋಟಾ, ಇದು ಕನ್ನಡ ಮೀಡಿಯಮ್ಮು, ಇದು ರೂರಲ್ ಮೀಡಿಯಮ್ಮು. ರೂರಲ್ ಮೀಡಿಯಮ್ದರಂತೂ ನೀವು ಸ್ವಲ್ಪ 30-40K ಇದ್ರೂ ವೇಟ್ ಮಾಡಿ ಆಯಿತಾ, ಯಾಕೆ ಚಾನ್ಸ್ ಜಾಸ್ತಿ ಇರುತ್ತೆ ರೂರಲ್ ಕನ್ನಡ ಮೀಡಿಯಮ್ದವರು. ಓಕೆ, ನಾರ್ಮಲ್ ಅವ್ರು ಬಿಡಿ. ಓಕೆ ನೋಡಿ, SCGದು 223 ಇತ್ತು SCG. ಓಕೆ, SCG ಅವ್ರದ್ದು ಹಾಗೆ ನೋಡಿ 6573 ಇದೆ. ಓಕೆ, SCG ಅವ್ರದ್ದು ನೀವು ಇದಕ್ಕೆ ಆರಾಮ್ಸೆ ಒಂದು 30K ಇನ್ಕ್ರೀಸ್ ಮಾಡಿ, 30 to 35K ಇನ್ಕ್ರೀಸ್ ಮಾಡಿ ಆಯಿತಾ. ಇದಕ್ಕೆ 2.5 ತಕ್ಕಾದರೂ ಟ್ರೈ ಮಾಡಿ ಈ ವರ್ಷ. ನಿಮಗೆ ಇಲ್ಲಿ ಇನ್ ಕೇಸ್ 3 ಕಾಲೇಜ್ ಏನು ಇನ್ಕ್ರೀಸ್ ಆದರೂ ಅದು ಇಲ್ಲಿ ಆ್ಯಡ್ ಆದರೂ ಇಲ್ಲಿ ಮುಂದ್ಗಡೆ ಹೋಗುತ್ತೆ. ಅಂದರೆ ಇಲ್ಲ ಇದ್ದರೆ ಹೇಳ್ತಾ ಇದ್ದೀನಿ, ಈ ವರ್ಷ ಚೇಂಜ್ ಆಗ್ಬೋದು, ಇಲ್ಲಿ ಕಡಿಮೆನೇ ಇರ್ಬೋದು 625ದಲ್ಲಿ, ಇಲ್ಲಿ ಜಾಸ್ತಿ ಜನ ಇರ್ಬೋದು. ಓಕೆ, ಅದನ್ನೊಂದು ಹೋಪ್ ಹೇಳ್ತಾ ಇರೋದು ನಿಮಗೆ, ಟ್ರೈ ಮಾಡಿ ಅಂತ. ಓಕೆ, ಇದೆಲ್ಲ ನೋಡ್ಕೊಳ್ಳಿ, SC ಕನ್ನಡ ಮೀಡಿಯಮ್ಮು, ರೂರಲ್ ಮೀಡಿಯಮ್ಮು ಮತ್ತು ಹೈದರಾಬಾದ್ ಕೋಟಾ. ಅದೇ ರೀತಿ STG. ಓಕೆ, STGದು ಲಾಸ್ಟು 2 lakh ಇತ್ತು, ಇದಕ್ಕೂ ನೀವು ಆರಾಮ್ಸೆ 35K ಇನ್ಕ್ರೀಸ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟು 3BG ಹೇಳ್ತೀನಿ ನೋಡಿ, ಲಾಸ್ಟು 3BGಗೆ 156 ಸ್ಟೂಡೆಂಟ್ಸು, ಲೋವೆಸ್ಟು ಇಲ್ಲಿಂದ ಸ್ಟಾರ್ಟ್ ಆಗಿತ್ತು. ಓಕೆ, ಇವರೆಲ್ಲ ಹೋದರೆ ನಿಮ್ಗೆ ಲಾಭ ಆಗುತ್ತೆ. ಇದಕ್ಕೂ ನೀವು ಆರಾಮ್ಸೆ 20K to 25K, ಇದರಲ್ಲಿ ಆರಾಮ್ಸೆ ಒಂದು 10 ಜನ ಇದ್ದರೂ ನಿಮ್ಗೆ ಲಾಭ ಆಗುತ್ತೆ. ಓಕೆ, ಇದಕ್ಕೂ ಸೇಮು 20K ಇನ್ಕ್ರೀಸ್ ಮಾಡ್ಕೊಳ್ಳಿ, ಇದಕ್ಕೂ 20K ಇನ್ಕ್ರೀಸ್ ಮಾಡ್ಕೊಳ್ಳಿ. ಓಕೆ, ಸೊ ಇದು ಕಂಪ್ಲೀಟು ಫ್ರೆಂಡ್ಸ್, ಇದು ಜಸ್ಟ್ ಅನಲೈಸು. ಓಕೆ ಫ್ರೆಂಡ್ಸ್, ಲೈಕ್ ಮಾಡಿ, ಯಾರಿಗಾದ್ರು ಇಷ್ಟ ಆಗಿದ್ದರೆ ಈ ಅನಲೈಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ, ಮತ್ತು ಹೋಪ್ ಫಾರ್ ದಿ ಬೆಸ್ಟು. ಯಾರೂ ಟೆನ್ಷನ್ ತೊಗೊಕೊಡಿ. ಎಲ್ಲರಿಗೂ ಈಗ ಕಮೆಂಟ್ ಮಾಡ್ತಾರೆ ನನಗೆ ಇಷ್ಟು ಬಂದು ರ್ಯಾಂಕ್ ಸಿಗುತ್ತೋ ಇಲ್ಲ. ಫ್ರೆಂಡ್ಸ್, ಯಾರಿಗೂ ಏನೂ ಹೇಳೋಕ್ಕಾಗಲ್ಲ, ಇದು ಜಸ್ಟ್ ಒಂದು ಪ್ರಿಡಿಕ್ಷನ್ ಮಾತ್ರ. ಓಕೆ, ಇಲ್ಲಿ ಕರೆಕ್ಟ್ ಆಗ್ಬೋದು, ರಾಂಗ್ ಆಗ್ಬೋದು. ಓಕೆ, ಆದರೆ ಒಂದು ಪ್ರಿಡಿಕ್ಷನ್ನು ನೀವು ಹೋಪ್ ಇಟ್ಕೊಂಡು ವೇಟ್ ಮಾಡಿ ಆಯಿತಾ. ಜಸ್ಟ್ ನಿಮ್ಗೆ ಹೆಂಗೆ ನಾನು ರಿಪ್ಲೈ ಮಾಡ್ಬೋದು, ನಿಮ್ಗೆ ಸಿಗ್ಬೋದಂತೆ ಫೇಕ್ ಪ್ರಾಮಿಸ್ ಕೊಡೋಕ್ಕಾಗಲ್ಲ, ನಾನು ಅದಕ್ಕೂ ರಿಯಾಲಿಟಿ ಹೇಳ್ತಾ ಇರೋದು. ಓಕೆ ಓಕೆ ಫ್ರೆಂಡ್ಸ್, ನೀವೇನಾದರೂ ನಮ್ಮ ಚಾನಲ್ದು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪ್ರೈಮ್ ಮೆಂಬರ್ಶಿಪ್ ಜಾಯ್ನ್ ಆಗಿದ್ರೆ ಮಾಡ್ಬೋದು, ನನ್ನ ಜೊತೆ ಮಾತಾಡ್ಬೋದು, 1-to-1 ಕನ್ವರ್ಸೇಷನ್ ಮಾಡ್ಕೋಬೋದು. ನಿಮ್ಮದು ಕೌನ್ಸಿಲಿಂಗ್ ಗೈಡೆನ್ಸು ಸ್ಟಾರ್ಟಿಂಗಿಂದ ಹಿಡಿದು ನಿಮಗೆ ನೆಕ್ಸ್ಟ್ ಆಪ್ಷನ್ ಎಂಟ್ರಿ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ತನಕ ಕಂಪ್ಲೀಟು ಗೈಡೆನ್ಸ್ ಕೊಡ್ತೀವಿ ನಿಮಗೆ. 1-to-1 ಆಫ್ಲೈನ್ ಕೂಡ ಇರುತ್ತೆ, ಆನ್ಲೈನ್ ಕೂಡ ಇರುತ್ತೆ, ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಬೇಕಂದರೆ ಚೆಕ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್.